ಇವತ್ತು ನಾನು ಬಹಳ ಹಳೆಯ ಫೇಮಸ್ ಕಥೆಯ ಬಗ್ಗೆ ಮಾತನಾಡಲು ಬಂದಿದ್ದೇನೆ. ಅದು ಬೇರೆ ಯಾವುದೂ ಅಲ್ಲ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ಮೊಲ ಮತ್ತು ಆಮೆಯ ಕತೆ. ಆದ್ರೆ ಕತೆ ಹೇಳೋಕಿನ ಮುಂಚೆ ನನಗೊಂದು ಚಿಕ್ಕ ಪ್ರಶ್ನೆ. ಈ ಕಥೆಯನ್ನು ನೀವು ಕೊನೆಯದಾಗಿ ಯಾವಾಗ ಕೇಳಿದ್ರಿ? ಒಮ್ಮೆ ನೆನಪು ಮಾಡಿಕೊಳ್ಳಿ. ನೀವು ಸ್ಕೂಲ್ ನಲ್ಲಿ ಇದ್ದಾಗ ಟೀಚರ್ ಹೇಳಿದ್ರಾ, ಅಥವಾ ಕಾಲೇಜ್ ನಲ್ಲಿ ಫ್ರೆಂಡ್ಸ್ ಜೊತೆ ಏನಾದ್ರೂ ಮಾತನಾಡಿದ್ರಾ, ಇಲ್ಲಂದ್ರೆ ರಾತ್ರಿ ಊಟ ಆದ್ಮೇಲೆ ನಿಮ್ಮ ಅಜ್ಜ ಅಥವಾ ತಾತ ನಿಮ್ಗೆ ಈ ಕತೆ ಹೇಳಿದ್ರು? ನಾವು ಚಿಕ್ಕವರಿದ್ದಾಗ ಇದನ್ನು ಬರೀ ಕತೆ ಅಂದಿಕೊಂಡಿದ್ವಲ್ವಾ? ಆದರೆ ಈ ಕಥೆಯಿಂದ ನಾವು ಕಲಿಯಬೇಕಾದಂತಹ ಪಾಠ ತುಂಬಾ ದೊಡ್ಡದು. ಒಂದು ದಿನ ಮೊಲ ಮತ್ತು ಆಮೆ ನಡುವೆ ಓಟದ ಪೈಪೋಟಿ ನಡೆಯುತ್ತೆ. ಮೊಲ ಅಂದುಕೊಂಡಿತ್ತು, ನಾನು ತುಂಬಾ ವೇಗವಾಗಿ ಓಡಬಲ್ಲೆ. ಆಮೆ ತುಂಬಾ ನಿಧಾನ, ನಾನೇ ಗೆಲ್ಲುವುದು ಎಂದುಕೊಂಡಿತ್ತು. ಆದ್ರೆ ಆಮೆ ಅಂದುಕೊಂಡಿತ್ತು, ನಾನು ನಿಧಾನವಾಗಿರಬಹುದು, ಆದರೆ ನಾನು ಎಲ್ಲೂ ನಿಲ್ಲುವುದಿಲ್ಲ. ಓಟ ಶುರುವಾಯಿತು. ಮೊಲ ತುಂಬಾ ವೇಗವಾಗಿ ಓಡಿ ಆಮೆ ಬರುವುದು ತುಂಬಾ ತಡವಾಗಬಹುದು ಎಂದು ವಿಶ್ರಾಂತಿ ತೆಗೆದುಕೊಂಡಿತ್ತು. ಆದ್ರೆ ಆಮೆ ನಿಧಾನವಾಗಿದ್ದರೂ ಒಂದು ಕ್ಷಣ ಕೂಡ ನಿಲ್ಲದೆ ಗುರಿ ಮುಟ್ಟುವವರೆಗೂ ನಡೆಯುತ್ತಲೇ ಇತ್ತು. ಕೊನೆಗೆ ಏನಾಯ್ತು? ವೇಗವಾಗಿದ್ದ ಮೊಲ ಸೋತಿತ್ತು, ನಿಧಾನವಾಗಿದ್ದ ಆಮೆ ಗೆದ್ದಿತ್ತು. ಈ ಕತೆ ನಮಗೆ ಏನ್ ಹೇಳುತ್ತದೆ ಅಂದ್ರೆ, ಜೀವನದಲ್ಲಿ ನೀವು ಎಷ್ಟೇ ವೇಗವಾಗಿ ಓಡುತ್ತಿದ್ದೀರಿ ಅನ್ನೋದು ಮುಖ್ಯವಲ್ಲ, ನೀವು ಸೋಲದೆ ನಿಲ್ಲದೆ ನಿಮ್ಮ ಗುರಿ ಕಡೆಗೆ ಎಷ್ಟು ಶ್ರದ್ಧೆಯಿಂದ ಹೋಗುತ್ತಿದ್ದೀರಿ ಅನ್ನೋದೇ ಮುಖ್ಯ. ನಿಮ್ಮ ಜೀವನದಲ್ಲಿ ಕಷ್ಟಗಳು ಇರಬಹುದು, ಜನ ನೋಡಿ ನಗಬಹುದು, ಆದರೆ ನೆನಪಿಡಿ, ನಿಧಾನವಾಗಿದ್ದರೂ ಪರವಾಗಿಲ್ಲ, ದಯವಿಟ್ಟು ನಿಲ್ಲಬೇಕು. ಸತತವಾಗಿ ಪ್ರಯತ್ನ ಮಾಡಿ ಶ್ರಮಿಸುವವರಿಗೆ ದೇವರು ಗೆಲುವು ಖಂಡಿತ ಕೊಡುತ್ತಾನೆ. ಈ ಚಿಕ್ಕ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಲಿಕ್ಕೆ ಹೋಗ್ಬಿಡ್ರಿ ಅಂತ. ನಾಳೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೂ ನಮಸ್ತೆ.